ನೋವು ಪಡುವಂತಹ ಘಟನೆಗಳು ಯಾರ ಬದುಕಿನಲ್ಲಿ ಆಗೋಲ್ಲ ಹೇಳಿ. ಪುರಾಣವೋ ಇತಿಹಾಸವೋ ವರ್ತಮಾನವೋ ಯಾವ ಕಾಲಘಟ್ಟವನ್ನು ಕಂಡರೂ ಕೂಡ ಎಲ್ಲರಿಗೂ ನೋವು ಪಟ್ಟವರೇ. ಆದರೆ ಈ ನೋವನ್ನು ಎಷ್ಟು ಕಾಲ ಹಾಗೇ ಮುಂದುವರಿಸ್ಕೊಂಡ್ರು, ಆ ನೋವಿಗೆ ತಮ್ಮನ್ನು ಎಷ್ಟು ತೆತ್ತುಕೊಂಡ್ರು ಮತ್ತು ನೋವಿನಿಂದ ಎಷ್ಟು ಬೇಗ ಹೊರಗೆ ಬಂದರು ಅನ್ನೋದರ ಆಧಾರದ ಮೇಲೆ ಅವರ ಬದುಕಿನ ಯಶಸ್ಸು ನಿಂತಿದೆ. ಆದರೆ ಹೆಚ್ಚಿನ ಜನ ಏನು ಮಾಡ್ತಾರೆ, ಯಾವುದೋ ನೋವು, ಅದು ಸಣ್ಣದೋ ದೊಡ್ಡದೋ, ಅದನ್ನು ಕಟ್ಟಿಕೊಂಡೇ ಸಾಕ್ತಾ ಇರ್ತಾರೆ. ಅದರಿಂದಾಗಿ ಆ ನೋವು ಹೊರಲಾರದ ಭಾರವಾಗಿ ಯಾವಾಗಲೂ ಉಳಿದುಕೊಂಡು ಬಿಡತ್ತೆ. ಇಂಥ ನೋವನ್ನು ಹೊತ್ತು ಹೋಗಬಾರದು, ಅದು ಇಡೀ ಬದುಕನ್ನು ನಾಶ ಮಾಡಿಬಿಡತ್ತೆ ಅಂತ ರಾಮಾಯಣ ಹೇಳುತ್ತೆ. ಶೋಕೋ ನಾಶಯತೆ ಧೈರ್ಯಂ, ಶೋಕೋ ನಾಶಯತೆ ಶ್ರುತಂ, ಶೋಕೋ ನಾಶಯತೆ ಸರ್ವಂ, ನಾಸ್ತಿ ಶೋಕ ಸಮೋರಿಪುಹು. ಶೋಕ ಇದೆಯಲ್ಲ ಅಂದರೆ ನೋಯ್ತಾ ಇರ್ತೀವಲ್ಲ, ನೋವಿದೆಯಲ್ಲ, ಅದು ನಮ್ಮ ಧೈರ್ಯವನ್ನು ಕಡಿಮೆ ಮಾಡುತ್ತೆ, ಹಾಳು ಮಾಡುತ್ತೆ, ಕಂಗೆಡ್ತೀವಿ ನಾವು. ಅದು ನಮ್ಮ ವಿದ್ಯೆ ವಿವೇಕಗಳನ್ನು ಇಲ್ಲದಂತೆ ಮಾಡಿಬಿಡತ್ತೆ. ಎಲ್ಲ ಗೊತ್ತಿದ್ದರೂ ಏನೂ ಗೊತ್ತಿಲ್ಲದವರಂತೆ ಪ್ರತಿಕ್ರಿಯಿಸುವಂತೆ, ಕ್ರಿಯೆ ಮಾಡುವಂತೆ ಆಗಿಬಿಡತ್ತೆ. ಶೋಕೋ ನಾಶಯತೆ ಸರ್ವಂ, ಅಷ್ಟೇಕೆ ಇದು ಎಲ್ಲವನ್ನೂ ನಾಶ ಮಾಡಿಬಿಡತ್ತೆ ನೋವು. ಹಾಗಾಗಿ ಶೋಕದಂಥ, ನೋವಿನಂಥ ಶತ್ರು ಇನ್ನೊಂದಿಲ್ಲ ಅನ್ನೋದು ರಾಮಾಯಣದ ಮಾತು. ಹಾಗೆ ನೋವನ್ನು ಅಲ್ಲಿಯೇ ಇಳಿಸಿ ಮುಂದೆ ಸಾಗೋಣ, ಹೊತ್ತು ಸಾಗದಿರೋಣ. ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.